ನಿಮ್ಮ ಜೀವನದಲ್ಲಿ ನೀವು ತುಂಬ ಪ್ರೀತಿಸಿದ ವ್ಯಕ್ತಿ ನಿಮ್ಮಿಂದ ದೂರವಾಗಿದ್ದಾರಾ? ಅವರ ನೆನಪು ಮತ್ತೆ ಮತ್ತೆ ಬರುತ್ತಿದೆಯಾ? ನನ್ನ ಜೀವನ ಇಷ್ಟೇನಾ ಅಂತ ಅನಿಸ್ತಾ ಇದೆಯಾ? ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯಾಕೆಂದರೆ ಇಂದು ನಾವು ಪ್ರೀತಿಯಲ್ಲಿ ಸೋತ ನಂತರ ಹೇಗೆ ಮತ್ತೆ ನಮ್ಮ ಜೀವನವನ್ನು ಕಟ್ಟಿಕೊಳ್ಳಬೇಕು, ಆ ನೋವನ್ನು ನಮ್ಮ ಶಕ್ತಿಯನ್ನಾಗಿ ಹೇಗೆ ಬದಲಾಯಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಮಾತನಾಡೋಣ. ನಾವು ನಿಜವಾಗ್ಲೂ ಪ್ರೀತಿ ಮಾಡಿದರೆ ಖಂಡಿತ ನೋವು ಹಾಗೆ ಆಗುತ್ತೆ. ಪ್ರೀತಿಯ ಮಾತುಗಳು, ನೆನಪುಗಳು, ಮಾತಾಡೋ ರೀತಿಗಳು ಎಲ್ಲವೂ ಕಾಡ್ತಾ ಇರುತ್ತೆ, ಸಹಜವಾಗಿಯೇ ಇರುತ್ತೆ, ತುಂಬ ನೋವಾಗುತ್ತೆ ಫ್ರೆಂಡ್ಸ್. ಹಾಗಂತ ಅದೇ ನೋವನ್ನು ಎಷ್ಟು ದಿನ ಅಂತ ನಮ್ಮ ಜೊತೆಗೆ ಇಟ್ಕೊಳ್ಳೋಕ್ಕಾಗುತ್ತೆ ಹೇಳಿ? ಬದಲಾಗಿ ನಾವು ಆ ನೋವಿನಿಂದ ಎಷ್ಟು ಬೇಗ ಹೊರಗೆ ಬರುತ್ತೀವಿ ಅನ್ನೋದೇ ತುಂಬ ಮುಖ್ಯ ಆಗಿರುತ್ತದೆ. ಪ್ರೀತಿ ಅಂತಂದರೆ ಬರೀ ಪ್ರೇಮಿಗಳ ಮಧ್ಯೆ ಮಾತ್ರ ಅಲ್ಲ, ಫ್ರೆಂಡ್ಶಿಪ್ಪಲ್ಲೂ ಕೂಡ ಅದಕ್ಕೂ ಹೆಚ್ಚಿನ ಪ್ರೀತಿ ಇರುತ್ತೆ. ನಾನು ಆ ವ್ಯಕ್ತಿನ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡೆ, ಇಷ್ಟು ಪ್ರೀತಿ ಕೊಟ್ಟೆ, ನಾನು ಹಾಗೆ ನೋಡ್ಕೊಂಡೆ, ಅವರಿಂದ ನನಗೇನು ಪ್ರೀತಿ ವಾಪಸ್ ಸಿಗಲಿಲ್ಲ ಅಂತ ದೂಷಿಸೋದ್ರ ಬದಲು ಅವನು ಅಥವಾ ಅವನು ಹಾಳಾಗೋಗಲಿ, ಅವಳು ಹಾಳಾಗೋಗಲಿ ಅಂತ ಪ್ರತೀಕಾರ ಮಾತುಗಳನ್ನು ಆಡುವುದರ ಬದಲಾಗಿ ನಮ್ಮ ಜೀವನದ ಮೇಲೆ ಗಮನ ಹರಿಸುವುದು ಒಳ್ಳೆಯದು. ಎರಡನೇ ಪಾಯಿಂಟ್ ಬಂದ್ಬಿಟ್ಟು, ನಿಮ್ಮನ್ನು ನೀವು ಕಳೆದುಕೊಳ್ಬೇಡಿ. ಯಾರೋ ಬಿಟ್ಟು ಹೋದ್ರು, ಯಾರೋ ನಮ್ಮನ್ನು ಮಾತಾಡಿಸ್ತಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮೌಲ್ಯನ ನಾವು ಯಾಕೆ ಕಡಿಮೆ ಮಾಡ್ಕೋಬೇಕು ಅಲ್ವಾ? ಹುಟ್ಟಬೇಕಾದ್ರೂ ಒಬ್ಬರೇ ಹುಟ್ಟಿರ್ತೀವಿ, ಸಾಯ್ಬೇಕಾದ್ರೂ ಒಬ್ಬರೇ ಸಾಯ್ತೀವಿ. ಈ ಮಧ್ಯದಲ್ಲಿ 4 ದಿನ ಯಾರೋ ಒಬ್ಬರು ನಮ್ಮನ್ನು ಕೇರ್ ಮಾಡ್ತಾಯಿದ್ರು, ಯಾರೋ ಒಬ್ಬರು ಮಾತಾಡಿಸ್ತಾಯಿದ್ರು, ತುಂಬ ಚೆನ್ನಾಗಿ ನೋಡ್ಕೊತಾಯಿದ್ರು, ಈಗ ಮಾತಾಡ್ತಿಲ್ಲ ಅಂತ ಅಂದಾಗ ಯಾಕೆ ತಲೆ ಕೆಡಿಸ್ಕೋಬೇಕು? ಅವ್ರು ಬರೋದಕ್ಕಿಂತ ಮುಂಚೆನೂ ನಾವು ಚೆನ್ನಾಗಿದ್ವಿ, ಅವ್ರು ಹೋದ್ರ ಮೇಲೂ ಚೆನ್ನಾಗಿರ್ಬೇಕಲ್ವ? ಅವ್ರು ಬಂದಾಗ ನಾವು ಎಷ್ಟು ಪ್ರೀತಿಯಿಂದ ಸ್ವಾಗತಿಸ್ತೀವೋ ಅಷ್ಟೇ ಪ್ರೀತಿಯಿಂದ ಅವ್ರು ಹೋದಾಗಲೂ ಕೂಡ ಬಿಟ್ಕೊಟ್ಬಿಡ್ಬೇಕು. ಯಾಕೆಂತಂದರೆ ಅವಾಗ ನಾವು ನೆಮ್ಮದಿಯಾಗಿರ್ಬೋದು, ಅವರು ಕೂಡ ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿರ್ತಾರೆ. ಬಿಟ್ಟು ಹೋಗಿರೋ ಅವರಿಗೆ ನಮ್ಮ ನೆನಪಿಲ್ಲ ಅಂತ ಅಂದಾಗ ನಾವ್ಯಾಕೆ ಅವ್ರನ್ನ ನೆನೆಸ್ಕೊಂಡು ಕೊರಗಬೇಕು? ನಾವೆಷ್ಟು ಪ್ರೀತಿ ಕೊಟ್ಟಿರ್ತೀವೋ ಅವರು ಅಷ್ಟೇ ಪ್ರೀತಿ ಕೊಟ್ಟಿರ್ತಾರೆ, ನಾವೆಷ್ಟು ಗೆಳೆತನ ಕೊಟ್ಟಿರ್ತೀವೋ ಅವರು ಅಷ್ಟೇ ಗೆಳೆತನವನ್ನು ಕೊಟ್ಟಿರ್ತಾರೆ. ಅವ್ರಿಗೆ ನಮ್ಮ ನೆನಪೇ ಆಗ್ತಿಲ್ಲ ಅಂದರೆ ನಾವ್ಯಾಕೆ ಅವ್ರನ್ನ ನೆನಪು ಮಾಡ್ಕೊಂಡು ಕೊರಗಬೇಕು? ಅದ್ರ ಬದಲು ನಮ್ಮ ಗುರಿ ಬಗ್ಗೆ ನಾವು ಗಮನ ಹರಿಸೋದು ಒಳ್ಳೆಯದಲ್ವಾ ಫ್ರೆಂಡ್ಸ್? ಅವ್ರು ಬಿಟ್ಟು ಹೋದ್ರು ಅಂತ ಹೇಳ್ಬಿಟ್ಟು ಅವ್ರ ಬದಲಿಗೆ ಅವ್ರಿಗಿಂತ ಚೆನ್ನಾಗಿರೋರನ್ನ ಅಥವಾ ಇನ್ನೂ ರಿಚ್ ಆಗಿರೋರನ್ನ ನೋಡ್ಬಿಟ್ಟು ಇನ್ನೊಬ್ಬರನ್ನ ಇಷ್ಟಪಡೋದ್ರ ಬದಲು ನಾವು ನಮ್ಮ ಗುರಿಗಳ ಮೇಲೆ, ನಮ್ಮ ಕೆಲಸ ಕಾರ್ಯಗಳ ಮೇಲೆ ಗಮನ ಹರಿಸೋದು ಒಳ್ಳೆಯದು. ಯಾಕಪ್ಪ ಅಂತಂದರೆ ಇವರು ನಾಳೆ ಬಿಟ್ಟು ಹೋಗ್ಬೋದು, ಯಾರಿಗೊತ್ತು? ಅವರಿಗೂ ನಾಳೆ ನಾವು ಇಷ್ಟ ಆಗದೆ ಇರ್ಬೋದು. ಮತ್ತು ನಾಳೆ ನಾವು ಅದೇ ನೋವಲ್ಲಿ ಕೊರಗೋದ್ರ ಬದಲು ನಮ್ಮ ಕೆಲಸದ ಮೇಲೆ ಗಮನ ಹರಿಸ್ತಾ ಹೋದಾಗ ನಾವು ಕೈ ತುಂಬ ದುಡ್ಡು ಮಾಡ್ಕೊಬೋದು, ನಮಗೆ ಬೇಕಾದಷ್ಟು ಜ್ಞಾನನೂ ಸಂಪಾದಿಸ್ಬೋದು. ನಮ್ಮ ಜೀವನದಲ್ಲಿ ನಮಗೆ ಹೆಮ್ಮೆ ಆಗೋ ರೀತಿ ನಮ್ಮನ್ನು ನಾವು ಪ್ರೀತಿ ಮಾಡಿಕೊಂಡು ಹ್ಯಾಪಿಯಾಗಿ ಬದುಕಬಹುದು. ಯಾರನ್ನೋ ಮರೆಯೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಜೀವನ ನಾವು ಯಾಕೆ ಹಾಳು ಮಾಡ್ಕೋಬೇಕು? ಒಂದು ದಿನ ಅಡುಗೆ ಕೆಟ್ಟೋಯ್ತು ಅಂತ ಪ್ರತಿದಿನ ನಾವು ಅಡುಗೆ ಮಾಡೋದನ್ನು ನಿಲ್ಲಿಸೋದಿಲ್ಲ ಅಲ್ವಾ? ಹಾಗೆ ಒಂದು ಜೀವನದಲ್ಲಿ ಒಂದು ದಿನ ಏನೋ ಪ್ರೀತಿ ಮಾಡಿದ್ವಿ, ಆ ಪ್ರೀತಿ ನಮಗೆ ಸಿಕ್ಕಿಲ್ಲ, ಆ ಪ್ರೀತಿ ನಮಗೆ, ಆ ಗೆಳೆತನ ನಮಗೆ ದೊರಕಿಲ್ಲ ಅಂತ ಅಂದ ಮಾತ್ರಕ್ಕೆ ನಾವು ಅದೊಂದು ಪುಟಕ್ಕಾಗಿ ಇಡೀ ಜೀವನದ ಪುಟವನ್ನೇ ಯಾಕೆ ಬದಲಾಯಿಸ್ಕೋಬಾರ್ದು? ನಿಮ್ಮ ಜೀವನವನ್ನು ಬೇರೊಬ್ಬರ ನಿರ್ಧಾರಕ್ಕೆ ಬಿಟ್ಕೊಡ್ಬೇಡಿ. ನಿಮ್ಮ ಜೀವನದಲ್ಲಿ ನೀವು ಗೆಲ್ಲಿ, ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ಫಸ್ಟು. ಯಾಕಂದರೆ ಜೀವನದಲ್ಲಿ ಬರೆಯಬೇಕಾದಂಥ ಬಹಳಷ್ಟು ಸುಂದರ ಪುಟಗಳು ಬಾಕಿ ಇದ್ದಾವಿನ್ನು. ನಿಮ್ಮನ್ನು ಬಿಟ್ಟು ಹೋದವರ ಹಿಂದೆ ಓಡುವುದಕ್ಕಿಂತ ನಿಮ್ಮ ಕನಸುಗಳ ಹಿಂದೆ ಓಡಿ. ಅಂದರೆ ಏನಪ್ಪ ಅಂತಂದರೆ, ಈಗ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿಕೊಂಡು, ಮೆಸೇಜ್ ಮಾಡಿಕೊಂಡು, ಇನ್ಯಾರ್ದೋ ಫೋನ್ ತೊಗೊಂಡು ಅವ್ರ ಫೋನಿಂದ ಕಾಲ್ ಮಾಡಿಕೊಂಡು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿರೋದ್ರಿಂದ ಅದೆಲ್ಲ ಮಾಡೋದನ್ನ ಬಿಟ್ಟು ನಮ್ಮ ಕನಸುಗಳನ್ನ ಬಗ್ಗೆ ನಾವು ಗುರಿ ಹರಿಸ್ಕೊಂಡ್ರೆ ನಾವು ನೆಮ್ಮದಿಯಾಗಿರ್ಬೋದು, ನಮ್ಮ ಕನಸುಗಳು ಕೂಡ ಬೇಗ ಈಡೇರುತ್ತೆ. ಕಳೆದುಕೊಂಡವರನ್ನು ನೆನೆದು ಅಳುವುದಕ್ಕಿಂತ ಪಡೆದುಕೊಂಡವರನ್ನು ನೆನೆದು ಖುಷಿ ಪಡುವುದೇ ಲೇಸು. ಇದು ನಿಮ್ಮ ಅಂತ್ಯವಲ್ಲ, ಇದು ನಿಮ್ಮ ಜೀವನದ ಹೊಸ ಆರಂಭ. ಒಂದು ದಿನ ನೀವು ಹಿಂತಿರುಗಿ ನೋಡಿದಾಗ ಆ ನೋವುಗಳು ನನ್ನನ್ನು ಮುರಿಯಲಿಲ್ಲ, ನನ್ನನ್ನು ಬಹಳಷ್ಟು ಬಲಿಷ್ಠನನ್ನಾಗಿ ಮಾಡಿತು ಎಂದು ಹೆಮ್ಮೆ ಪಡುವಂತ ಇರಬೇಕು. ಈ ಮಾತುಗಳು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮೋಟಿವೇಶನ್ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.